ಮೈಸೂರು ಹತ್ರ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಕೊಟ್ಟಿದ್ದೀವಿ. ಮೈಸೂರು ಡಿಸ್ಟಿಕ್ನಲ್ಲಿ ಒಂದು ಅದ್ಭುತವಾದಂಥ ರಿಸಲ್ಟ್ ಬಂದಿದೆ. ಶುಂಠಿಯಲ್ಲಿ ಒಂದು 2 ಬಾರಿ ಡ್ರೆಂಚಿಂಗ್ನ ಮಾಡಿದ್ದಾರೆ ಭೂಮಿಲಿ. ಒಂದು ಅದ್ಭುತವಾದಂಥ ರಿಸಲ್ಟ್ ಬಂದಿದೆ. ಮಾಡಿರೋಂಥ ರೈತರು ನಮ್ಮ ಜೊತೆ ಇದ್ದಾರೆ, ಅನೂಪ್ ಕುಮಾರ್ ಅಂತ. ಬನ್ನಿ ಇವರು ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಎಷ್ಟು ಸಲ ಡ್ರೆಂಚ್ ಮಾಡಿದ್ರಿ? 2 ಸಲ ಮಾಡಿದೆ. 2 ಸಲ ಮಾಡಿದ್ರೆ ಸರ್ ಏನು ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಯ್ತಿದೆ. ತುಂಬಾ ಖುಷಿ ಆಗ್ತಿದೆ ಸರ್. ಇಳುವರಿ ಎಲ್ಲ ಯಾವ ತರ ಇದೆ? ಗಿಡದ್ದು ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಬಂದಿದೆ ಸರ್. ಬಳಸ್ಕೊಬೋದಾ ಇದನ್ನ? ಬಳಸ್ಕೋಬಹುದು. ಯಾವ್ಯಾವ ಬೆಳೆಗೆ ಬಳಸಿದ್ದೀರಾ ಸರ್? ಇದು ಶುಂಠಿಗೆ ಬಳಸಿದ್ದೇನೆ, ಮೆಣಸಿ ಸುಮಾರು ಬಳಸಿದ್ದೇನೆ, ಚುಟ್ಟುಪಟ್ಟು ಬಳಸಿದ್ದೇನೆ, ಎಲ್ಲದಕ್ಕೂ ಬಳಸಿ ಒಂದು ಅದ್ಭುತವಾದಂತ ರಿಸಲ್ಟ್ ಬಂದಿದೆ ಸರ್. ಕಂಟಿನ್ಯೂ ಮಾಡ್ಬೋದಾ ಸರ್ ಇದನ್ನ? ಮಾಡಬಹುದು ಸರ್. ಇದು ಮಾಡೋದ್ರಿಂದ ಭೂಮಿಗೆ ಒಳ್ಳೆ ಉಪಯೋಗ ಅಂತೂ ಖಂಡಿತ ಇದೆ ಅಲ್ವಾ? ತುಂಬಾ ಇದೆ. ನೋಡಿ ಫ್ರೆಂಡ್ಸ್, ನೋಡಿ ನಮ್ಮ ಇರೋಂಥ ರೈತರುಗಳು ಬಳಸ್ಕೊಂಡು ತುಂಬ ಇಳುವರಿ ಕೂಡ ತಗೊತಾ ಇದ್ದಾರೆ. 2 ಸಲ ಡ್ರೆಂಚಿಂಗ್ ಮಾಡಿದ್ದಾರೆ ಅಂತ ಅಂದರೆ ನೋಡಿ, ಖರ್ಚು ಕೂಡ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ ಅಂದರೆ, ಈಗ ಒಂದು 5 ರಿಂದ 6 ಬಾರಿ ನಾವು ಇತರ ಪ್ರಾಡಕ್ಟ್ಗಳನ್ನ, ಗೊಬ್ಬರಗಳನ್ನ ಬಳಸಿ ಭೂಮಿನ ಹಾಳು ಮಾಡ್ಕೊಳೋದಕ್ಕಿಂತ 2 ಬಾರಿ ಡ್ರೆಂಚಿಂಗ್ ಮಾಡಿರೋದ್ರಿಂದ ಒಂದು ಅದ್ಭುತವಾದಂಥ ರಿಸಲ್ಟ್ ಬಂದಿದೆ. ಇದನ್ನ ಬಳಸ್ಕೊಬೋದು ಅಂತ ಹೇಳ್ಬೋದಲ್ವಾ? ಬಳಸ್ಕೋಬೇಕು. ಖಂಡಿತವಾಗ್ಲೂ ನೋಡಿ, ನಾವು ಬಳಸ್ಕೊಳೋದ್ರಿಂದ ತುಂಬ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.